ಇದು ತಮಿಳ್ ಮೂವಿ ರೀಮೇಕ್, ಮ್ಯಾಕ್ಸ್ ಇದು ತೆಲುಗು ಮೂವಿ ರೀಮೇಕ್ ಅನ್ನೋರಿಗೆ 2.5 ವರ್ಷದಿಂದ ಕಾದು ಕುಳಿತ ಅಭಿಮಾನಿಗಳಿಗೆ ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತನೇಲೆ ಮ್ಯಾಕ್ಸ್ ಅಬ್ಬರದಲ್ಲಿ ಅಬ್ಬಬ್ಬಾ ಅಂತ ಮಿಂಚೋಕೆ ಬಂದಿರೋ ಆಲ್ರೆಡಿ AK-47 ಗನ್ನಲ್ಲಿ ಫುಲ್ಲಿ ಲೋಡೆಡ್ ಮಾಡ್ಕೊಂಡು ಬಂದಿರೋ ಮ್ಯಾಕ್ಸಿಮಮ್ ಮ್ಯಾಕ್ಸ್ನ ಬುಲೆಟ್ ಕಣೋ ಇದು ಅನ್ನುವ ಹಾಗೆ ಮ್ಯಾಕ್ಸ್ ರೆಡಿಯಾಗಿ ಬಂದಿದೆ ನಮ್ಮ ಮುಂದೆ. ಕಿಚ್ಚನ AK-47 ಗನ್ನಲ್ಲಿ ಬುಲೆಟ್ ಫೈರ್ ಆರಿಸ್ತಿದ್ದಾವೆ ಮ್ಯಾಕ್ಸ್ ಮೂವಿನಲ್ಲಿ. ನನಗೆ ಮ್ಯಾಕ್ಸ್ ನೋಡಿ ಅನಿಸಿದ್ದು, ಮಹಾಭಾರತದಲ್ಲಿ ಶ್ರೀಕೃಷ್ಣ ಯುದ್ಧ ಮಾಡಿಸಿದ್ದ, ಆದರೆ ಶ್ರೀಕೃಷ್ಣನೇ ಯುದ್ಧ ಮಾಡಿದ್ರೆ ಹೇಗಿರುತ್ತೆ ಅಂತ ಅನ್ನೋದನ್ನ ನಾನು ಮ್ಯಾಕ್ಸಲ್ಲಿ ನೋಡಿದೆ. ಏಕೆಂದರೆ ಅಷ್ಟು ಚಾಣಾಕ್ಷತೆ, ವೀರತ್ವ, ಪಾತ್ರಗಳು ಎಲ್ಲರೂ ಯೋಚಿಸುವ ಮೊದಲು ಹೀಗೆ ಆಗುತ್ತೆ ಅಂತ ತನ್ನವರನ್ನು ಕಾಪಾಡಿಕೊಂಡು ಶತ್ರುಗಳನ್ನು ಸಂಹಾರ ಮಾಡುತ್ತಿದ್ದ ಶ್ರೀಕೃಷ್ಣ. ಹಾಗೆ ಮ್ಯಾಕ್ಸ್ನಲ್ಲಿಯೂ ಕೂಡ ಅರ್ಜುನ್ ಮಹಾಕ್ಷಯ ಸಸ್ಪೆಂಡ್ ಆಗಿ ಒಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ಗೆ ಅರ್ಜುನ್ ಎಂಟ್ರಿ ಕೊಡ್ತಾ ಇದ್ದಾನೆ. ಅದಕ್ಕೆ ಆವತ್ತಿನ ರಾತ್ರಿನೇ ಅವನು ಆ ಊರಿಗೆ ಬರುತ್ತಾನೆ. ಬರುವಾಗ ಆಗಬಾರದ ಒಂದು ಘಟನೆ ಆಗುತ್ತೆ ಅರ್ಜುನ್ ಮಹಾಕ್ಷಯ ಮುಂದೆ. ನಾಳೆ ಹೋಗಬೇಕಿದ್ದ ಸ್ಟೇಷನ್ಗೆ ಆ ರಾತ್ರಿಯೇ ಹೋಗಬೇಕಾಗುತ್ತದೆ. ಎಷ್ಟರ ಮಟ್ಟಿನ ಸಿಚುವೇಶನ್ ಅಂದರೆ ಮ್ಯಾಕ್ಸ್ ತನ್ನ ಶೇವಿಂಗ್ ಮಾಡಿಕೊಳ್ಳುತ್ತಿರುವುದನ್ನು ಬಿಟ್ಟು ಸ್ಟೇಷನ್ಗೆ ಹೋಗುತ್ತಾನೆ. ಅಲ್ಲಿ ಹೋದ ಮೇಲೆ ಆಗಿರುವ ಘಟನೆಯಿಂದ ತನ್ನವರನ್ನು ಹೇಗೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅವನಿಗೆ ಗೊತ್ತಿಲ್ಲದೆ ಯುದ್ಧರಂಗಕ್ಕೆ ಇಳಿಯುತ್ತಾನೆ. ಇನ್ನು ಈ ಯುದ್ಧ ಹೇಗೆ ಸಮಾಪ್ತಿಯಾಯಿತು ಅನ್ನೋದೇ ಈ ಸಿನಿಮಾದ ಕಥೆಯಾಗಿದೆ. ಇನ್ನು ಈ ಮೂವಿಯ ಸ್ಕ್ರೀನ್ ಪ್ಲೇ ಅಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಂದರೆ ಪೊಲೀಸ್ ಅವರ ಪಾತ್ರ ಅಂದ್ರೇ ಕ್ಲೀನ್ ಶೇವ್ ಆಗಿರುತ್ತೆ. ಇನ್ನು ಇದರಲ್ಲಿ ಮ್ಯಾಕ್ಸ್ ಯಾಕೆ ಕ್ಲೀನ್ ಶೇವ್ ಮಾಡಿಲ್ಲ ಅನ್ನೋದನ್ನು ಸಹ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ಇಂಟರ್ವಲ್ ಟ್ವಿಸ್ಟ್ ಮಾತ್ರ ಚಿಂದಿ ಅಂತಾನೆ ಹೇಳ್ಬೋದು. ಎಲ್ಲ ಮುಗಿತು ಅನ್ನೋಷ್ಟರಲ್ಲೇ ಪ್ರಾಣನ ಬಾಯಿಗೆ ತರಿಸುತ್ತೆ. ಇನ್ನು ಸುದೀಪ್ ಅವರು ಮ್ಯಾಕ್ಸ್ ಮೂವಿಯಲ್ಲಿ ಒನ್ ಮ್ಯಾನ್ ಆರ್ಮಿಯಾಗಿ ಮಿಂಚಿದ್ದಾರೆ. ಇನ್ನು ಸುದೀಪ್ ಅವರ ಪ್ರತಿ ಸೀನ್ ಅಂತೂ ನಾನು ಎಂಜಾಯ್ ಮಾಡಿದ್ದೀನಿ. ಅದರಲ್ಲೂ ಮ್ಯಾಕ್ಸ್ನ ಮ್ಯಾಕ್ಸಿಮಮ್ ಸಾಂಗ್ ಅಂತೂ ಅದ್ಭುತ. ಥಿಯೇಟ್ರಲ್ಲಿ ಇರೋರು ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಇನ್ನು ಕ್ಲೈಮ್ಯಾಕ್ಸ್ ಸೀನಂತೂ ಉಗ್ರಾವತಾರ ಅಂತಲೇ ಹೇಳ್ಬೋದು ಸುದೀಪ್ ಅವರದು. ಇನ್ನು ಉಗ್ರ ಮಂಜು ಬಿಗ್ ಬಾಸ್ ಅಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಸಿನಿಮಾದಲ್ಲೂ ಕಾಣಿಸ್ಕೊಳ್ತಾರೆ. ವರಲಕ್ಷ್ಮಿ ಅವರು, ಸುನಿಲ್, ಶರತ್, ಇನ್ನು ಹಲವಾರು ಪಾತ್ರಗಳು ನಟಿಸಿರುವವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಾಂಗ್ ವಿಚಾರಕ್ಕೆ ಬಂದರೆ ಓಕೆ ಅನ್ನೋ ರೀತಿಯಲ್ಲಿ ಇತ್ತು. ಮ್ಯಾಕ್ಸಿಮಮ್ ಸಾಂಗ್ ಮಾತ್ರ ಪರ್ಫೆಕ್ಟ್ ಇತ್ತು. ಆ ಸೀನ್ಗೆ ನೋಡಿ, ಅಜನೀಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಇನ್ನು ಓವರಾಲ್ ಸಿನಿಮಾ ನೋಡೋದಾದರೆ ಅದ್ಭುತ. ಸಿನಿಮಾದಲ್ಲಿ ಮುಳುಗಿ ಹೋಗ್ತೀರಾ. ನನಗಂತೂ 2 ಸಾರಿ ಸಿನಿಮಾ ನೋಡಬಹುದು ಅನ್ನಿಸ್ತು. 2.5 ವರ್ಷ ಕಾದ ಅಭಿಮಾನಿಗಳಿಗೆ ಮ್ಯಾಕ್ಸ್ ದಸರಾ ಹಬ್ಬನೇ ತಂದುಕೊಟ್ಟಿದೆ. ಅಭಿಮಾನಿಗಳು ಅಷ್ಟೇ ಅಲ್ಲ, ಎಲ್ಲರೂ ನೋಡುವ ಅಂಥ ಸಿನಿಮಾ ಇದು. ಬರೀ ಎಂಟರ್ಟೈನ್ಮೆಂಟ್ ಸಿನಿಮಾ ಅಲ್ಲ, ಇದರಲ್ಲೊಂದು ಸಂದೇಶನೂ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದು ಯಾವುದೇ ಮೂವಿಯ ರೀಮೇಕ್ ಸಹನೂ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.